ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ನಾವು ಮತ್ತೊಂದು ಟ್ಯಾರೋ ಸ್ಪ್ರೆಡ್ಡನ್ನು ಮಾಡಿ ನೋಡೋಣ. ಈ ಟ್ಯಾರೋ ಸ್ಪ್ರೆಡ್ ಏನಂದರೆ ಸಂಪೂರ್ಣವಾಗಿ ನಿಮ್ಮ ಫೀಲಿಂಗ್ಸ್, ನಿಮ್ಮ ಎನರ್ಜಿ, ನಿಮ್ಮ ಹಿಡನ್ ಟ್ರೂತ್ ಏನಿದೆ, ಹಾಗೆ ಅದರ ಜೊತೆಗೆ ಅಪ್ಕಮಿಂಗ್ ನಿಮಗಾಗಿ ಏನು ಬರ್ತಾ ಇದೆ, ಮತ್ತು ನಿಮ್ಮ ಜೀವನದ ಆಬ್ಸ್ಟಿಕಲ್ಸ್ ಏನು, ಅಡ್ವೈಸ್ ಏನು, ಸರ್ಪ್ರೈಸ್ ಏನಿದೆ ನಿಮ್ಮ ಜೀವನದಲ್ಲಿ, ಹಾಗೆ ಅದರ ಔಟ್ಕಮ್ ಮತ್ತು ಯೂನಿವರ್ಸ್ ನಿಮಗಾಗಿ ಏನನ್ನ ಸಲಹೆ ಕೊಡುತ್ತೆ. ಕಂಪ್ಲೀಟಾಗಿ ಇದು ನಿಮ್ಮ ಎನರ್ಜಿಯನ್ನು ಚೆಕ್ ಮಾಡಿ ನೋಡೋಣ. ನೀವು ಎಷ್ಟು ಬ್ಯಾಲೆನ್ಸ್ ಆಗಿದ್ದೀರಾ ಅಂತ ಸಂಪೂರ್ಣವಾಗಿ ಇದರಲ್ಲಿ ತಿಳಿದು ಬರುತ್ತೆ. ಓಕೆನಾ? ಫಸ್ಟ್ ಒನ್ ಆಗಿ ಏನು ಅಂತ ಹೇಳಿದರೆ, ಇಲ್ಲಿ ನಾವು ನಿಮ್ಮ ಎನರ್ಜಿ ಹೇಗಿದೆ ಅಂತ ಚೆಕ್ ಮಾಡಿ ನೋಡೋಣ. ಅಂದರೆ ನಿಮ್ಮ ಕರೆಂಟ್ ಎನರ್ಜಿ. ನಾನು ಆಲ್ರೆಡಿ ಶಫಲ್ ಮಾಡಿ ಸ್ವಲ್ಪ ಕಾರ್ಡ್ಗಳನ್ನು ತೆಗೆದಿಟ್ಟಿದ್ದೇನೆ. ಯಾಕೆಂದರೆ ಇದು 10 ಕಾರ್ಡ್ಗಳ ಸ್ಪ್ರೆಡ್ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಶಫಲ್ ಮಾಡಿ ಇಟ್ಟಿದ್ದೇನೆ. ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆನಾ? ನಿಮ್ಮ ಕರೆಂಟ್ ಎನರ್ಜಿ ಏನಿದೆ ಅಂತ ನೋಡ್ತಾ ಹೋಗೋಣ. ನಿಮ್ಮ ಕರೆಂಟ್ ಎನರ್ಜಿ ಯಾವ ರೀತಿ ಇದೆ ಅಂದಾಗ, ಫಸ್ಟ್ ಕಾರ್ಡ್ ಬಂದಿದೆ ನಿಮಗಾಗಿ ದ ಲವರ್ಸ್ ಕಾರ್ಡ್ ಬಂದಿದೆ. ದ ಲವರ್ಸ್ ಕಾರ್ಡ್ಸ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಎಸ್, ನೀವು ನಿಮ್ಮ ಪ್ರೀತಿಯನ್ನು ತುಂಬಾ ಗೌರವಿಸ್ತೀರ, ಅಷ್ಟೇ ಅದರ ಬಗ್ಗೆ ಪ್ಯಾಷನೇಟ್ ಆಗಿದ್ದೀರಾ, ಮತ್ತು ನಿಮಗೆ ಅನಿಸುತ್ತೆ ಇದು ಒಂದು ಅಟ್ರಾಕ್ಷನ್ ಅಲ್ಲ, ಇದು ನಿಜವಾದಂತಹ ಒಂದು ರಿಯಾಲಿಟಿ ಆದಂತಹ ಪ್ರೀತಿ ಅಂತ ನಿಮಗೆ ಅನಿಸ್ತಾ ಇದೆ. ಹಾಗೆ ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ನೀವು ಹಾರ್ಟ್ಲಿ ಮೈಂಡ್ಲಿ ಈ ಪ್ರೀತಿಯ ಬಗ್ಗೆ ಜೆನ್ವಿನ್ ಆಗಿ ಇದ್ದೀರಾ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಕೆಲವರಿಗೆ ಇದು ಡೀಪ್ ಸೋಲ್ ಕನೆಕ್ಷನ್ ಕೂಡ ಹೌದು ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ತಮ್ಮ ಡಿಸಿಷನ್ನ ನಾವೇ ತಗೊಳ್ಬೇಕು, ಈ ಪ್ರೀತಿಯನ್ನು ಉಳಿಸ್ಕೊಳ್ಬೇಕು, ಈ ಪ್ರೀತಿಯಲ್ಲಿ ಅವರು ಕೂಡ ನಮ್ಮನ್ನು ಅಷ್ಟೇ ಪ್ರೀತಿಸ್ತಾರೆ ಅನ್ನುವಂತಹ ಒಂದು ಕಲ್ಪನೆ ನಿಮ್ಮಲ್ಲಿ ಇದೆ. ಬಟ್ ಆದರೆ ಏನು ಅಂತ ಹೇಳಿದ್ರೆ, ನೀವೇನು ಅಂದ್ಕೊಳ್ತಾ ಇದ್ದೀರಾ, ಕರೆಂಟ್ ಎನರ್ಜಿ ನಿಮ್ಮದು ಹೇಗಿದೆ ಅಂತ ಹೇಳಿದರೆ, ಈ ಪ್ರೀತಿಗೆ ನಾನು ಖಂಡಿತವಾಗಿಯೂ ಯಾವುದೇ ರೀತಿಯಲ್ಲಾದರೂ ಹಾರ್ಡ್ ವರ್ಕನ್ನು ಮಾಡಬೇಕು. ದ್ಯಾಟ್ ಮೀನ್ಸ್ ನಾನು ಇದರಲ್ಲಿ ಕಷ್ಟಪಟ್ಟರೆ ಮಾತ್ರ ಈ ಪ್ರೀತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂತಹದ್ದು ನಿಮ್ಮ ಮನಸ್ಸಿಗೆ ಬಂದಿದೆ. ಇದು ನಿಮ್ಮ ಕರೆಂಟ್ ಎನರ್ಜಿ. ಯಾಕೆ ಅಂತ ಹೇಳಿದರೆ, ನಿಮಗಿರುವಂತಹ ಭಯ ನಿಮ್ಮ ಫ್ಯಾಮಿಲಿ ಇರಬಹುದು. ಬಹುಶಃ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನ ಬಗ್ಗೆ ನಿಮಗೆ ಸ್ವಲ್ಪ ಭಯವಿದೆ. ನಿಮ್ಮ ಕುಟುಂಬಕ್ಕಾಗಿ ನೀವು ಆಲ್ರೆಡಿ ಯಾವುದೋ ಜಾಬಲ್ಲಿರ್ಬೋದು, ಅಥವಾ ನಿಮ್ಮ ಒಂದು ಗ್ರೋತಿಗಾಗಿ ನೀವು ಮನೆ ಬಿಟ್ಟು ಹೊರಗಡೆಯಿಂದ ಕೆಲಸಕ್ಕೆ ಬಂದಿರಬಹುದು. ಆದ್ದರಿಂದಾಗಿ ನೀವೇನು ಮಾಡ್ತಾ ಇದ್ದೀರಾ ಅಂದರೆ, ಆ ಪ್ರೀತಿಯನ್ನು ಮನೆಯವರು ಒಪ್ಕೊಳ್ಬೇಕು ಅನ್ನುವಂತಹ ಒಂದು ಉದ್ದೇಶ ಕೂಡ ನಿಮ್ಮಲ್ಲಿ ಇದೆ. ಆ ದೃಷ್ಟಿಯಿಂದ ನೀವೇನು ಅಂದರೆ, ಈ ಪ್ರೀತಿಯಲ್ಲಿ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಈ ಕಾರ್ಡ್ ನಿಮ್ಮ ಎನರ್ಜಿಯನ್ನು ಹೇಳ್ತಾ ಇದೆ. ಓಕೆನಾ? ನೆಕ್ಸ್ಟ್, ನೀವು ಯಾವ ರೀತಿಯಾಗಿ ಥಿಂಕಿಂಗ್ ಮಾಡ್ತಾ ಇದ್ದೀರಾ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ನೋಡೋಣ. ಥಿಂಕಿಗೆ ಬಂದಾಗ ಇಲ್ಲಿ ಬಂದಿರುವಂಥದ್ದು ಹ್ಯಾಂಗ್ಡ್ ಮ್ಯಾನ್, ಹಾಗೆ ಅದರ ಜೊತೆಗೆ ಪೇಜ್ ಆಫ್ ಪೆಂಟಿಕಲ್ಸ್. ಹ್ಯಾಂಗ್ಡ್ ಮ್ಯಾನ್ ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ, ಕನ್ಫ್ಯೂಷನ್ ಇಲ್ಲ ನಿಮ್ಮ ಪ್ರೀತಿಯ ಬಗ್ಗೆ, ಬಟ್ ಏನು ಅಂದರೆ ಸ್ವಲ್ಪ ಸ್ಟಕ್ ಆಗಿದ್ದೀರಾ, ಆ್ಯಕ್ಷನ್ ತಗೊಳ್ಳೋದ್ರ ಬಗ್ಗೆ ತುಂಬಾ ತಲೆಬಿಸಿ ಇದೆ ಅಂತ ಹೇಳ್ತಾ ಇದೆ. ಅಂದರೆ ನೀವು ಯಾವ ರೀತಿ ಆ್ಯಕ್ಷನನ್ನು ತಗೊಳ್ಬೇಕು, ಈ ಪ್ರೀತಿಯನ್ನು ಉಳಿಸ್ಕೊಳ್ಳಿಕ್ಕೆ ಅನ್ನುವಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಪಾಸ್ಟಲ್ಲಿ ಬಹುಶಃ ಕೆಲವರಿಗೆ ಯಾವುದೋ ರೀತಿಯ ಒಂದು ತೊಂದರೆಗಳು ಬಂದಿದೆ ಪ್ರೀತಿ ವಿಚಾರದಲ್ಲಿ, ಅದರಿಂದಾಗಿ ಸ್ವಲ್ಪ ಸ್ಟಕ್ ಎನರ್ಜಿ ಬಂದಿರ್ಬೋದು ಅಂತಲೂ ಈ ಕಾರ್ಡ್ ಹೇಳ್ತಾ ಇದೆ. ಮತ್ತು ಕೆಲವರು ಏನು ಅಂತ ಹೇಳಿದ್ರೆ, ಈಗಲೇ ಈ ಪ್ರೀತಿಯಲ್ಲಿ ಆ್ಯಕ್ಷನ್ ತಗೊಳ್ಳಿಕ್ಕೆ ತಯಾರಿಲ್ಲ ಅಂತ ಕೂಡ ಈ ಕಾರ್ಡ್ ಹೇಳ್ತಾ ಇದೆ. ಅದರ ಜೊತೆಗೆ ಇದು ಒಂದು ಮೇಜರ್ ಆರ್ಕೇನ ಆಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಪೇಜ್ ಆಫ್ ಪೆಂಟಿಕಲ್ಸನ್ನು ತೆಗೆದಿದ್ದೇನೆ. ಪೇಜ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಯಾಕೆ ಬಂದಿದೆ ಅಂತ ಹೇಳಿದಾಗ, ಬಹುಶಃ ನೀವು ಒಬ್ಬ ಯಂಗ್ ಎನರ್ಜಿಯಲ್ಲಿರುವಂತಹ ವ್ಯಕ್ತಿ, ಅಂದರೆ ಆಸುಪಾಸು 35 ವರ್ಷದ ಒಳಗಿನ ವ್ಯಕ್ತಿ ಆಗಿರಬಹುದು, ಮಹಿಳೆ ಅಥವಾ ಪುರುಷ, ಅದರ ಒಳಗಿನ ವ್ಯಕ್ತಿ ಆಗಿರ್ತೀರ. ನನ್ನ ಪ್ರಕಾರ ನೀವೇನು ಆಲೋಚನೆ ಮಾಡ್ತಾ ಇದ್ದೀರಾ ಅಂದರೆ, ಸೋಷಿಯಲ್ ಇಶ್ಯೂ ಮೇಯ್ನಾಗಿ ಕಂಡು ಬರ್ತಾ ಇದೆ ಇಲ್ಲಿ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಫೈನಾನ್ಷಿಯಲಿ ಫಿಟ್ ಆದರೆ ಮಾತ್ರ ಈ ಪ್ರೀತಿಯನ್ನು ನಾನು ಮನೆಯವ್ರ ಹತ್ರ ಮಾತಾಡಲಿಕ್ಕೆ ಅಥವಾ ಸಮಾಜವನ್ನು ಎದುರಿಸಿ ನಿಲ್ಲಲಿಕ್ಕೆ ಸಾಧ್ಯ ಅನ್ನುವಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿ ಈಗಲೂ ಕೂಡ ಇದೆ ಅಂತ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ನೀವು ಫೋಕಸ್ಫುಲಿ ನಿಮ್ಮ ಪ್ರೀತಿಯ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದರೂ ಕೂಡ ನಿಮಗೂ ಕೆಲವೊಂದು ಸಲ ಏನನ್ಸುತ್ತೆ ಅಂದರೆ, ಗೊಂದಲಗಳು ಕಾಣಿಸುತ್ತೆ. ಆ ವ್ಯಕ್ತಿ ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಾ ಇದ್ದಾರಾ, ಅಥವಾ ಇದು ಕೇವಲ ಒಂದು ರೀತಿಯ ಡೇ ಡ್ರೀಮಾ ಅನ್ನುವಂತಹ ಒಂದು ಕಲ್ಪನೆ ಕೂಡ ನಿಮ್ಮಲ್ಲಿ ಇದೆ. ಕೆಲವರು ಇಲ್ಲಿ ಪಾರ್ಷಿಯಲಿ ಪ್ರೀತಿಯನ್ನು ಹೊಂದಿದ್ದೀರಾ,
ಯಾರಿಗೂ ಗೊತ್ತಾಗದ ಹಾಗೆ ನಿಮ್ಮ ಮನಸ್ಸಿನಲ್ಲಿಯೇ ಇರುವಂತಹ ಒಂದು ಡೇ ಡ್ರೀಮ್ ಪ್ರೀತಿ ಅಂತಲೂ ಕೂಡ ಇದು ಹೇಳ್ತಾ ಇದೆ. ಗೊತ್ತಾಯ್ತಾ? ಇದು ಏನು ಅಂತ ಹೇಳಿದ್ರೆ ನಿಮ್ಮ ಥಿಂಕಿಂಗ್. ಓಕೆನಾ? ನೆಕ್ಸ್ಟ್ ನಿಮ್ಮ ಫೀಲಿಂಗ್ಸ್ ಏನಿದೆ, ನಿಮ್ಮ ಮನಸ್ಸಿನೊಳಗೆ ಏನು ನಡೀತಾ ಇದೆ, ಇದು ನಿಮ್ಮ ಬುದ್ಧಿಮಟ್ಟದಲ್ಲಿರ್ಬೋದು, ಇದು ನಿಮ್ಮ ಆಲೋಚನೆ ಮಟ್ಟದಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದಾಗ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಜಡ್ಜ್ಮೆಂಟ್ ಕಾರ್ಡಿಗೆ ಬಂದಾಗ ಇದು ಕೂಡ ಅಷ್ಟೇ, ಆಲ್ರೆಡಿ ನೀವು ಪ್ರೀತಿಯಲ್ಲಿ ನೀವು ಇದಕ್ಕಿಂತ ಮುಂಚೆ ಯಾರನ್ನಾದರೂ ಇಷ್ಟಪಟ್ಟಿರಬಹುದು ಅಥವಾ ಅಟ್ರ್ಯಾಕ್ಷನ್ ಆಗಿರಬಹುದು. ಬಟ್ ಅದರಿಂದ ನೀವು ನೋವನ್ನು ಅನುಭವಿಸಿದ್ದೀರಾ, ಅಥವಾ ಪ್ರೀತಿನೇ ಆಗಬೇಕು ಅಂತಿಲ್ಲ, ಯಾವುದೋ ಸಂಬಂಧದಿಂದ ಸಾಕಷ್ಟು ನೀವು ನೋವನ್ನು ಅನುಭವಿಸಿದ್ದೀರಾ ಅನಿಸುತ್ತೆ. ಅದ್ರ ಬಗ್ಗೆ ಬಹಳ ಆಲೋಚನೆಗಳು ಆಗಾಗ ಬರುತ್ತೆ. ಅದು ನಿಮ್ಮನ್ನು ಅವೇಕ್ ಮಾಡ್ತಾ ಇದೆ. ಈ ವಿಚಾರದಲ್ಲಿ ನಾನು ಸೋಲ್ಬಾರ್ದು, ಈ ವಿಚಾರದಲ್ಲಿ ನಾನು ಎಡವಬಾರ್ದು ಅನ್ನುವಂತಹ ಒಂದು ಕಲ್ಪನೆ ಕೂಡ ನಿಮ್ಮಲ್ಲಿ ಇದೆ. ಯಾಕೆಂದರೆ ಆಲ್ರೆಡಿ ನೀವು ಪೆಟ್ಟು ತಿಂದಿರೋದ್ರಿಂದ ಈ ವಿಚಾರದಲ್ಲಿ ಅದು ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಂದ ಇರ್ಬೋದು, ಅಥವಾ ನಿಮ್ಮ ರಿಲೇಟಿವ್ಸಿಂದ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸಿಂದ ಇರ್ಬೋದು. ಯಾವುದೋ ಒಂದು ಸರ್ಕಲಿಂದ ನಿಮಗೇನಾಗಿದೆ ಅಂದರೆ ಆಲ್ರೆಡಿ ನೀವು ಹರ್ಟ್ ಆಗಿದ್ದೀರಾ. ಆದ್ದರಿಂದಾಗಿ ಈ ವಿಚಾರದಲ್ಲೂ ಕೂಡ ನಾನು ಹರ್ಟ್ ಆಗಲಿಕ್ಕೆ ತಯಾರಿಲ್ಲ ಅನ್ನುವಂತಹ ಮನಸ್ಥಿತಿ ನಿಮ್ಮ ಮನಸ್ಸಿನಲ್ಲಿ ಇದೆ. ಓಕೆನಾ? ಯಾಕೆ ಅಂತ ಹೇಳಿದ್ರೆ ನೀವು ಕರ್ಮವನ್ನು ನಂಬುವಂತಹ ವ್ಯಕ್ತಿ, ದೇವರನ್ನು ನಂಬುವಂತಹ ವ್ಯಕ್ತಿ, ಹಾಗೆ ಅದರ ಜೊತೆಗೆ ಸೆಲ್ಫ್ ರೆಸ್ಪೆಕ್ಟ್ಗೆ ಬೆಲೆ ಕೊಡುವಂತಹ ವ್ಯಕ್ತಿ. ಆದ್ದರಿಂದಾಗಿ ನೀವು ಆ ರೀತಿ ಆಲೋಚನೆ ಮಾಡ್ತಾ ಇದ್ದೀರಾ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ 8 ಆಫ್ ಸೋರ್ಡ್ಸ್ ಬಂದಿರೋದ್ರಿಂದ ಅದು ನಿಮಗೆ ಏನು ತೋರಿಸ್ತಾ ಇದೆ ಅಂದರೆ ನೀವು ಆಲ್ರೆಡಿ ಹಿಂದೆ ಸ್ಟಕ್ ಆಗಿದ್ರಿ, ಆಲ್ರೆಡಿ ರಿಗ್ರೆಟ್ರಲ್ಲಿ ಇದ್ರಿ, ನೋವಲ್ಲಿ ಇದ್ರಿ, ನಿಮ್ಮನ್ನು ನೀವು ಬಂಧಿಸ್ಕೊಂಡಿದ್ರಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದೆ. ಹಾಗೆ ಹರ್ಮಿಟ್ ಕಾರ್ಡ್ ಕೂಡ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಎಸ್, ನಿಮ್ಮೊಳಗೆ ಒಂದು ಅವೇಕನ್ ಇದೆ, ಪ್ರೀತಿಯ ಬಗ್ಗೆ ನೀವು ತುಂಬಾ ಆಲೋಚನೆ ಮಾಡ್ತಾ ಇದ್ದೀರಾ. ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದರೆ ಈ ವಿಚಾರದಲ್ಲಿ ನಾನು ಜಾಗೃತಿಯಾಗಿರಬೇಕು. ಪದೇ ಪದೇ ಮೋಸ ಹೋಗುವಂತಹದ್ದು, ರಿಲೇಷನ್ಶಿಪ್ ವಿಚಾರದಲ್ಲಿ ಪದೇ ಪದೇ ಮೋಸ ಹೋಗಲಿಕ್ಕೆ ನೀವು ಈಗಾಗಲೇ ತಯಾರಿಲ್ಲ. ನಿಮ್ಮ ಪಾಸ್ಟ್ನ ಅನುಭವ ನಿಮ್ಮನ್ನು ಆ ರೀತಿಯಾಗಿ ಮುಂದುವರಿಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ದ್ಯಾಟ್ ಮೀನ್ಸ್ ನಿಮ್ಮ ಫೀಲಿಂಗ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಪದೇ ಪದೇ ಇಂತಹ ತಪ್ಪುಗಳು ನನ್ನ ಜೀವನದಲ್ಲಿ ಆಗಬಾರ್ದು ಅನ್ನುವಂತಹ ಫೀಲಿಂಗ್ ನಿಮ್ಮ ಮನಸ್ಸಿನಲ್ಲಿದೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಓಕೆನಾ? ನೆಕ್ಸ್ಟ್ ಹಿಡನ್ ಟ್ರೂತ್ ಏನಿದೆ, ನಿಮ್ಮ ಜೀವನದ ಹಿಡನ್ ಟ್ರೂತ್ ಏನಿದೆ ಅಂತ ಹೇಳಿದಾಗ ಹಿಡನ್ ಟ್ರೂತಿಗೆ ಬಂದಾಗ ಅದು 4 ಆಫ್ ಕಪ್ಸನ್ನು ತೋರಿಸ್ತಾ ಇದೆ. 4 ಆಫ್ ಕಪ್ಸ್ ಯಾಕೆ ಹಿಡನ್ ಈ ರೀತಿ ನಿಮ್ಮ ಜೀವನದಲ್ಲಿ ಆಗಿದೆ, ನಿಜವಾದಂಥ ಸತ್ಯ ಏನು ಅಂತ ಕೇಳಿದಾಗ ಎಸ್, ನಿಮ್ಮ ಮುಂದೆ ಅವಕಾಶ ಬಂದಾಗ ನೀವು ಆ ಅವಕಾಶಗಳನ್ನು ಸ್ವೀಕರಿಸಿಲ್ಲ. ಒಂದು. ಎರಡನೇದೇನು ಅಂತ ಹೇಳಿದ್ರೆ ನೀವು ಒಂದು ಸ್ವಲ್ಪ ಲಾಂಗ್ ಟರ್ಮ್ ಬಗ್ಗೆ ಡಿಸಿಷನ್ ಆಗ ನೀವು ಕೈಗೊಂಡಿಲ್ಲ ಅನಿಸುತ್ತೆ. 2. ಮೂರನೇದಾಗಿ ಏನು ಅಂತ ಹೇಳಿದ್ರೆ ನೀವು ಮೊದಲಿನಿಂದಲೂ ಸ್ವಲ್ಪ ಲೋನ್ಲಿ ಪರ್ಸನ್ ಅನಿಸುತ್ತೆ. ಯಾರೊಟ್ಟಿಗೂ ಬೆರೆತಿರಲಿಲ್ಲ, ಅಥವಾ ಒಬ್ಬರೇ ಇದ್ದು ನಿಮಗೆ ಅಭ್ಯಾಸ ಜಾಸ್ತಿ ಅನಿಸುತ್ತೆ. ಆದ್ದರಿಂದಾಗಿ ನೀವು ಏನು ಮಾಡಿರ್ಬೋದು ಅಂದರೆ ನೀವು ಅದನ್ನು ರಿಜೆಕ್ಷನ್ ಕೂಡ ಮಾಡಿರಬಹುದು. ಮತ್ತು ಕೆಲವರು ಇಲ್ಲಿ ಓಪನ್ ಅಪ್ ಆಗದೇ ಇರುವಂತಹ ಮನಸ್ಥಿತಿ ಇದ್ದವರಾಗಿದ್ರಿ ಅನಿಸುತ್ತೆ. ಆದ್ದರಿಂದಾಗಿಯೂ ಇಂತಹ ರಿಲೇಷನ್ಶಿಪ್ಗಳಲ್ಲಿ ಸ್ವಲ್ಪ ನಿಮಗೆ ನೋವು ಪೆಟ್ಟು ಆಗಿದೆ ಅಂತ ಹೇಳ್ತಾ ಇದೆ. ಇದು ಅದರ ಹಿಡನ್ ಟ್ರೂತನ್ನು ತೋರಿಸ್ತಾ ಇದೆ. ಅದರ ಜೊತೆಗೆ ಏನು ಅಂತ ಹೇಳಿದರೆ ಇನ್ನೂ ಕೆಲವರು ಏನು ಅಂದರೆ ಸ್ವಲ್ಪ ಸ್ಟಬ್ಬಾರ್ನ್ ಕೂಡ ಹೌದು ಅಂತ ಅನಿಸುತ್ತೆ. ನಿಮ್ಮ ಮನಸ್ಸಿನಲ್ಲಿ ನೀವೇನು ಅಂತ ಹೇಳಿದರೆ ಯಾವ ವಿಚಾರದ ಬಗ್ಗೆ ತೊಗೊಂಡ್ರೂ ಸ್ವಲ್ಪ ಸ್ಟಬ್ಬಾರ್ನ್ ಆಗಿರ್ತೀರಾ ಅನ್ನುವಂತಹದ್ದನ್ನು ಕೂಡ ಈ ಕಾರ್ಡ್ ಹೇಳ್ತಾ ಇದೆ. ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದರೆ ಸ್ವಲ್ಪ ಏನು ಅಂತ ಹೇಳಿದರೆ ನಿಮ್ಮ ಮನಸ್ಥಿತಿ ಏನು ಅಂತ ಹೇಳಿದ್ರೆ ಬೇಗ ದುಃಖಕ್ಕೆ ಒಳಗಾಗುವಂಥ ಮನಸ್ಥಿತಿ, ಸಣ್ಣ ವಿಚಾರವನ್ನು ಸ್ವಲ್ಪ ದೊಡ್ಡದಾಗಿ ನೋಡುವಂತಹ ಮಾನಸಿಕ ಸ್ಥಿತಿ ನಿಮ್ಮಲ್ಲಿ ಇದೆ. ಆದರೆ ಅದು ಕೂಡ ಇದನ್ನು ತೋರಿಸ್ತಾ ಇದೆ. ಅಂದರೆ ತುಂಬ ಸೂಕ್ಷ್ಮ ಸ್ವಭಾವದವರಾಗಿರೋದ್ರಿಂದ ಬೇಗನೆ ನೋವಿಗೆ ಒಳಗಾಗುವಂತಹದ್ದು. ಇದು ಕೂಡ ಏನಾಗ್ತಾ ಇದೆ ಅಂದರೆ ನಿಮ್ಮ ಬ್ಲಾಕೇಜಸ್ನ ತೋರಿಸ್ತಾ ಇದೆ. ಹಿಡನ್ ಟ್ರೂತ್ನ ಇದು ತೋರಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಏನಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ಅಂತ ಕೇಳಿದಾಗ ಎಸ್, ಸತ್ಯ ಹೊರಗಡೆ ಬರ್ತಾ ಇದೆ. ಆಲ್ರೆಡಿ ನೀವೀಗ ಪ್ರೀತಿಯಲ್ಲಿ ಇದ್ದರೆ ಅದರ ಸತ್ಯವೇನು ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಕೆಲವರಿಗೆ ಏನಾಗಿದೆ ಅಂದರೆ ಸಂಪೂರ್ಣವಾಗಿ ಇದು
ಹೊಸ ರೀತಿಯ ಬದಲಾವಣೆಯನ್ನು ಸೂಚಿಸ್ತಾ ಇದೆ ಅಂತ ಹೇಳ್ತಾ ಇದೆ. ಇನ್ನೂ ಕೆಲವರಿಗೆ ಏನು ಅಂತ ಹೇಳಿದರೆ, ನಿಮ್ಮ ಫ್ಯಾಮಿಲಿಗೋ ಅವರ ಫ್ಯಾಮಿಲಿಗೋ ಇದು ತಿಳಿದು ಬರುವಂತಹ ಸಾಧ್ಯತೆ ಹೆಚ್ಚಾಗಿ ಇದೆ ಅಂತ ತಿಳಿದು ಬರ್ತಾ ಇದೆ. ಹಾಗೆ ಅದರ ಜೊತೆಗೆ ಆಲ್ರೆಡಿ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಈ ವಿಚಾರವಾಗಿ ಫ್ರೆಂಡ್ ಸರ್ಕಲಲ್ಲಿ ಗೊತ್ತಾಗ್ಬೋದು, ಕೆಲವೊಮ್ಮೆ ಗಾಸಿಪ್ಗೆ ಒಳಗಾಗಬಹುದು ಅಂತಲೂ ಹೇಳ್ತಾ ಇದೆ. ಇದು ಟೋಟಲ್ ಆಗಿ ಹೇಳಬೇಕು ಅಂದರೆ ಒಂದು ನೆಗೆಟಿವ್ ಅಲ್ಲ, ಪಾಸಿಟಿವ್ ಅಲ್ಲ. ಕೆಲವರ ಜೀವನದಲ್ಲಿ ಇದು ಪಾಸಿಟಿವ್ ಆಗ್ಬೋದು, ಕೆಲವರ ಜೀವನದಲ್ಲಿ ಇದು ನೆಗೆಟಿವ್ ಆಗ್ಬೋದು. ಕೆಲವೊಂದು ಸಲ ಈ ಪ್ರೀತಿ ವಿಚಾರದಲ್ಲಿ ನಿಮಗೆ ಶಾಕಿಂಗ್ ಸಿಗುವಂತಹ ಸಾಧ್ಯತೆಗಳು ಇದೆ, ಸತ್ಯ ಹೊರಬರುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ಓಕೆನಾ. ನೆಕ್ಸ್ಟ್ ಏನಂತ ಹೇಳಿದ್ರೆ, ಈ ಪ್ರೀತಿಯಲ್ಲಿ ಏನು ಆಬ್ಸ್ಟಿಕಲ್ಸ್ ಇದೆ ಅಂತ ಕೇಳಿದಾಗ 5 ಆಫ್ ಕಪ್ಸ್ ಬಂದಿದೆ. 5 ಆಫ್ ಕಪ್ಸ್ ಏನನ್ನ ಹೇಳುತ್ತೆ ಅಂತ ಹೇಳಿದರೆ, ಆಬ್ಸ್ಟಿಕಲ್ಸ್ನ ನೋಡ್ತಾ ಹೋದಾಗ ನೀವು ಏನು ಮಾಡ್ತಾ ಇದ್ದೀರಾ ಅಂದರೆ, ನಿಮ್ಮ ಹಳೆಯ ನೋವುಗಳಿಂದ ದುಃಖಕ್ಕೆ ಒಳಗಾಗಿದ್ದೀರಾ. ನೀವು ರಿಲೇಷನ್ಶಿಪ್ಪಲ್ಲಿ ಸಾಕಷ್ಟು ಶಾಕಿಂಗ್ಗಳನ್ನು ಅನುಭವಿಸಿದ್ದೀರಾ. ಅದರಿಂದಾಗಿ ಏನು ಮಾಡ್ತಾ ಇದ್ದೀರಾ ಅಂದರೆ, ಪದೇ ಪದೇ ಫೇಲ್ಯೂರ್ ಪ್ಯಾಟರ್ನ್ಸ್ ಕಡೆಗೆ ನಿಮ್ಮ ಮನಸ್ಸನ್ನು ತಿರುಗಿಸ್ಕೊಳ್ತಾ ಇದ್ದೀರಾ. ಆದ್ದರಿಂದಾಗಿ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ, ಈ ವಿಚಾರದಲ್ಲಿ ನೀವು ಆ್ಯಕ್ಷನ್ ತಗೊಳ್ದಲ್ಲೇ ಇದ್ದೀರಾ ಅನ್ನುವಂತಹದ್ದು. ಇದು ನಿಮ್ಮ ಆಬ್ಸ್ಟಿಕಲ್ಸ್. ನೀವು ಬೇಗನೆ ಆ್ಯಕ್ಷನ್ಸನ್ನು ತಗೊಳ್ತಾ ಇಲ್ಲ. ನೀವು ಯಾವಾಗ ಆ್ಯಕ್ಷನ್ಸನ್ನು ತಗೊಳ್ತೀರೋ ಅದು ಪ್ರೋಗ್ರೆಸ್ ಆಗುತ್ತೆ. ನಿಮ್ಮ ಆಬ್ಸ್ಟಿಕಲ್ಸ್ ಅದುವೇ ನೀವು ಆ್ಯಕ್ಷನನ್ನು ಬಿಟ್ಟಿದ್ದೀರಾ, ಕೈ ಬಿಟ್ಟಿದ್ದೀರಾ ಅಂತ ಹೇಳ್ತಾ ಇದೆ. ಆಲ್ರೆಡಿ ನೀವು ರಿಲೇಷನ್ಶಿಪ್ ಅಂತ ಹೇಳಿದಾಗ ತುಂಬಾ ಹರ್ಟ್ ಆಗಿದ್ದೀರಾ. ಆದ್ದರಿಂದಾಗಿ ನೀವು ಈಗಾಗಲೇ ಈ ಪ್ರೀತಿಯಲ್ಲಿಯೂ ಕೂಡ ಆ್ಯಕ್ಷನ್ನ ತಗೊಳ್ಳಿ, ಅದೇ ನಿಮ್ಮ ಆಬ್ಸ್ಟಿಕಲ್ಸ್ ಅಂತ ಈ ಒಂದು ಕಾರ್ಡ್ ಹೇಳ್ತಾ ಇದೆ. ಓಕೆನಾ. ನೆಕ್ಸ್ಟ್ ಏನು, ಅಡ್ವೈಸ್ ಕಾರ್ಡ್. ಎಸ್, ಅಡ್ವೈಸ್ ಕಾರ್ಡಲ್ಲಿ ಏನು ಬಂದಿದೆ, ದ ಎಂಪ್ರೆಸ್. ನೋಡಿ, ರಾಣಿ ಯಾವತ್ತು ಏನನ್ನು ಬಯಸ್ತಾಳೆ ಅಂದರೆ, ಒಂದು ಗುಡ್ ಡಿಸಿಷನ್ ಮೇಕರ್ ಆಗಿರ್ತಾಳೆ. ಎಸ್, ಅವಳಿಗೊಂದು ಹೆಲ್ತಿ ರಿಲೇಷನ್ಶಿಪ್ ಬಗ್ಗೆ ಯಾವಾಗಲೂ ಆಸೆ ಇರುತ್ತೆ. ಮತ್ತು ಅದರ ಜೊತೆಗೆ ಅವಳು ಹೆಲ್ತಿ ಆಗಿರ್ತಾಳೆ ಮತ್ತು ವೆಲ್ತಿ ಕೂಡ ಆಗಿರ್ತಾಳೆ. ನೀವು ಹಾಗೆ ನಿಮ್ಮ ಜೀವನದಲ್ಲಿ ಅಡ್ವೈಸ್ ನಿಮಗಾಗಿ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ವಿಷನನ್ನು ಎಕ್ಸ್ಪಾಂಡ್ ಮಾಡ್ಕೊಳ್ಳಿ. ನಿಮ್ಮ ನಾಲೆಡ್ಜ್ ಮೂಲಕ ಇರ್ಬೋದು ಅಥವಾ ನಿಮ್ಮ ಕರಿಯರ್ ಮೂಲಕ ಇರ್ಬೋದು. ನೀವು ಯಾವುದರಲ್ಲಿ ಸಕ್ಸಸ್ ಆಗಬೇಕು ಅಂತಿದ್ದೀರೋ ಅದನ್ನು ಮೊದಲು ಸಾಧಿಸಿ, ಅದರಲ್ಲಿ ಮೊದಲು ಅಚೀವ್ಮೆಂಟ್ ಮಾಡ್ಕೊಳ್ಳಿ. ಉಳಿದದ್ದು ತಾನಾಗಿಯೇ ನಿಮ್ಮ ಹತ್ರ ಬರುತ್ತೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಯಾಕೆಂದರೆ ಎಂಪ್ರೆಸ್ ಕಾರ್ಡ್ ಅನ್ನುವಂಥದ್ದು ಒಂದು ಈ ಕಾರ್ಡ್ಗಳಲ್ಲಿ, ಟ್ಯಾರೋ ಕಾರ್ಡ್ಗಳಲ್ಲಿ ಏನು ಅಂತ ಹೇಳಿದ್ರೆ, ಇದೊಬ್ಬಳು ರಾಣಿ. ಓಕೆನಾ. ಇವಳು ಒಂದು 35 ಓಲ್ಡ್ನ ಒಳಗಿನ ಒಬ್ಬಳು ಲೇಡಿ. ಬಟ್ ಇವಳು ಏನನ್ನೇ ಮ್ಯಾನಿಫೆಸ್ಟ್ ಮಾಡಿದ್ರು ಅದನ್ನು ಪಡ್ಕೊಳ್ಳುವಂತಹ ಗುಣ ಇವಳಲ್ಲಿ ಇರುತ್ತೆ. ಯಾಕೆಂದರೆ ವೆರಿ ಸ್ಟ್ರಾಂಗೆಸ್ಟ್ ವುಮೆನ್ ಇವಳ ಮನಸ್ಸಿನಿಂದ ತುಂಬಾ ಸ್ಟ್ರಾಂಗ್ ಆಗಿರ್ತಾಳೆ. ಹಾಗೆ ಅದರ ಜೊತೆಗೆ ಗುಡ್ ಡಿಸಿಷನ್ ಮೇಕರ್. ಹಾಗಾಗಿ ನಿಮಗೆ ಅಡ್ವೈಸ್ ಏನು ಬರ್ತಾ ಇದೆ ಅಂದರೆ, ನಿಮ್ಮ ವಿಷನನ್ನು ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಥಾಟ್ಸನ್ನು ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಫೀಲಿಂಗ್ಸನ್ನು ಚೇಂಜ್ ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಏನು ಅಂತ ಹೇಳಿದರೆ, ಸ್ವಲ್ಪ ಮೆಚ್ಯೂರ್ಡಾಗಿ ನಿಮ್ಮ ಡಿಸಿಷನನ್ನು ತಗೊಳ್ಳಿ, ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಅಂತ ಈ ಕಾರ್ಡ್ ನಿಮಗೆ ಅಡ್ವೈಸ್ ಮಾಡ್ತಾ ಇದೆ. ನೆಕ್ಸ್ಟ್, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸರ್ಪ್ರೈಸ್ ಇದೆಯಾ ಅಂದಾಗ, ಎಸ್, ಕೆಲವರಿಗೆ ಇಲ್ಲಿ ಬಾಯ್ಬಿಟ್ಟು ಹೇಳ್ಕೊಳ್ಳೋದಲ್ಲೇ ಇರುವಂತಹ ವ್ಯಕ್ತಿಗಳು ನೀವಾಗಿರೋದ್ರಿಂದ ಅವರಾಗಿ ಮುಂದುವರೆದು ನಿಮಗೆ ಈ ಪ್ರೀತಿಯನ್ನು, ನಿಮ್ಮ ಒಂದು ಕಮಿಟ್ಮೆಂಟನ್ನು ಕೇಳಬಹುದು ಅಂತ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ಇನ್ನು ಕೆಲವರಿಗೆ ಏನು ಅಂತ ಹೇಳಿದರೆ, ಓಕೆ, ಇನ್ನು ಕೆಲವರಿಗೆ ಏನು ಅಂತ ಹೇಳಿದರೆ, ಅವರಾಗಿಯೇ ಬಂದು ಹೇಳೋದು ಮಾತ್ರ ಅಲ್ಲ, ಅದನ್ನು ಒಪ್ಪಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಅವರಿಗೂ ಎಮೋಷನಲಿ ಫೀಲಿಂಗ್ ಇದೆ. ನಿಮಗೆ ಇದರಿಂದ ಮುಂದೆ ಈ ವಿಷಯ ಗೊತ್ತಾಗುತ್ತೆ ಅಂತ ಈ ಕಾರ್ಡ್ ಕೂಡ ಹೇಳ್ತಾ ಇದೆ. ಓಕೆನಾ. ಇದು ನೆಕ್ಸ್ಟ್ ಏನಂದರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಜೀವನದಲ್ಲಿ ಬರುವಂತಹ ಒಂದು ಸರ್ಪ್ರೈಸ್ ಅಂತ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಫ್ಯೂಚರ್ ಔಟ್ಕಮ್ ಏನು ಹೇಳ್ತಾ ಇದೆ ನೋಡೋಣ. ದ ವರ್ಲ್ಡ್ ಕಾರ್ಡ್ ಬಂದಿದೆ. ಎಸ್, ನಿಮ್ಮ ಆಸೆಗಳೆಲ್ಲ ಫುಲ್ಫಿಲ್ ಆಗುವಂತಹ ಸಮಯ ಬಂದಿದೆ. ಎಸ್, ಇದಕ್ಕೆ ಏಂಜಲ್ಸ್ ಯೂನಿವರ್ಸ್ನ ಒಂದು ಬ್ಲೆಸ್ಸಿಂಗ್ ಕೂಡ ಇದೆ. ಒಂದು ಕಮಿಟೆಡ್ ಒಂದು ರಿಲೇಷನ್ಶಿಪ್ ಕೂಡ ಆಗಬಹುದು. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಫುಲ್ಲಿ ಸ್ಯಾಟಿಸ್ಫೈಡ್ ಆಗ್ತೀರಾ ಈ ವಿಚಾರದಲ್ಲಿ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಇನ್ನೂ ಕೆಲವರಿಗೆ ಏನು ಅಂತ ಹೇಳಿದರೆ, ಮ್ಯಾರೇಜ್ ತನಕ ಕರ್ಕೊಂಡು ಹೋಗಬಹುದು. ಯಾಕೆ ಅಂದರೆ ಇದು ಗುರುಗ್ರಹವನ್ನು ಸೂಚಿಸೋದ್ರಿಂದ ಇದು ಮ್ಯಾರೇಜ್ಗೆ ಹೋಗುವಂತಹ ಸಾಧ್ಯತೆ ಇದೆ. ಇದಕ್ಕೆ ಏನು ಅಂತ ಹೇಳಿದ್ರೆ, ದೇವರ ಬ್ಲೆಸ್ಸಿಂಗ್ ಇರೋದ್ರಿಂದ ನಿಮ್ಮ ಕುಟುಂಬ ಮತ್ತು ಅವರ ಕುಟುಂಬ ಒಪ್ಪಿಕೊಳ್ಳುವಂತಹ ಸಾಧ್ಯತೆ ಕೆಲವರಿಗೆ ಇದೆ ಅಂತಲೂ ಈ ಕಾರ್ಡ್ ಹೇಳ್ತಾ ಇದೆ. ಓಕೆನಾ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಅದು ನೀವಾಗಿ ನಿಮ್ಮ ಆಬ್ಸ್ಟಿಕಲ್ಸಿಂದ
ನೀವಾಗಿ ನಿಮ್ಮ ಮನಸ್ಸನ್ನು ಚೇಂಜ್ ಮಾಡಿ ಯಾವಾಗ ಆ್ಯಕ್ಷನ್ ತಗೊಳ್ತೀರೋ ಇದು ಖಂಡಿತವಾಗಿಯೂ ಸಕ್ಸಸ್ ಆಗುತ್ತೆ ಅಂತ ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಫ್ಯೂಚರಲ್ಲಿ ಔಟ್ಕಮ್ ಆಯ್ತಲ್ಲ, ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಒಂದು ಮೆಸೇಜ್ ಇದೆ, ಅಡ್ವೈಸ್ ಇದೆ ಅಂತ ಹೇಳಿದಾಗ ಅದು 6 ಆಫ್ ಕಪ್ಸನ್ನು ತೋರಿಸ್ತಾ ಇದೆ. 6 ಆಫ್ ಕಪ್ಸ್ ಅಂದರೆ ಏನು ಅಂತ ಹೇಳಿದರೆ, ಒಬ್ರಿಗೊಬ್ರು ಕೊಡುವಂತಹ ರೀತಿಯಲ್ಲಿ ಇರಬೇಕು. ಯಾರೇ ಆಗಲಿ ಒಬ್ಬರು ಕೊಡಬೇಕು ಮತ್ತೊಬ್ಬರು ತೊಗೊಳ್ಬೇಕು. ಆ ರೀತಿ ಒಂದು ರಿಲೇಷನ್ಶಿಪ್ ಇದ್ದಾಗ ಮಾತ್ರ ಅದು ಮುಂದುವರಿಲಿಕ್ಕೆ ಸಾಧ್ಯ. ಇಲ್ಲಿ ನೀವು ಕೊಡ್ತಾ ಇದ್ದೀರಾ, ಅವರು ಬರೀ ತಗೊಳ್ತಾ ಇದ್ದಾರೆ ಅಂದರೆ ಅದು ಮುಂದುವರಿಲಿಕ್ಕೆ ಸಾಧ್ಯನಾ? ಇಲ್ಲ. ನೀವು ಕೊಡಿ, ಅವರು ತಗೊಳ್ಳಿ. ನೋಡಿ, ಇಲ್ಲೂ ಕೂಡ ಮನೆ ಬಂದಿದೆ, ಕಾಣಿಸ್ತಾ ಇದೆಯಲ್ಲ. ಎಸ್, ನಿಮ್ಮ ಸ್ಟಾರ್ಟಿಂಗ್ ಕಾರ್ಡಲ್ಲೂ ಕೂಡ ಫ್ಯಾಮಿಲಿ ಬಂದಿದೆ. ಎಸ್, ದ ವರ್ಲ್ಡ್ ಕಾರ್ಡ್ ಅಡ್ವೈಸಲ್ಲಿ ಇದು ಔಟ್ಕಮ್ಮಲ್ಲಿ ಬಂದಿದೆ. ಹಾಗಾಗಿ ಇದು ಏನನ್ನು ಸೂಚಿಸ್ತಾ ಇದೆ ಅಂದರೆ, ಕೆಲವರಿಗೆ ಅವರ ಮನೆಯವರು ಒಪ್ಪುವಂತಹ ಸಾಧ್ಯತೆ ಇದೆ, ಕೆಲವರಿಗೆ ಇದು ಮ್ಯಾರೇಜ್ ತನಕ ಹೋಗುತ್ತೆ, ಇನ್ನು ಕೆಲವರಿಗೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಈ ಪ್ರೀತಿಯನ್ನು ಖಂಡಿತವಾಗಿಯೂ ನೀವು ಉಳಿಸ್ಕೊಳ್ಬಹುದು ಅಂತ ಈ ಕಾರ್ಡ್ಗಳು ನಿಮಗೆ ಹೇಳ್ತಾ ಇದೆ. ಏನು ಅಂತ ಹೇಳಿದರೆ, ನಿಮ್ಮಿಬ್ಬರ ಒಂದು ಪ್ರೀತಿಯ ಜೊತೆಗೆ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಇಟ್ಟಿರುವಂತಹ ಎಫರ್ಟ್, ಅದರ ಬಗ್ಗೆ ನೀವಿಟ್ಟಿರುವಂತಹ ಕಾಳಜಿ ಈ ಒಂದು ಪೊಸಿಷನ್ಗೆ ತಗೊಂಡು ಹೋಗಲಿಕ್ಕೆ ಸಾಧ್ಯತೆ ಇದೆ ಅಂತ ಈ ಕಾರ್ಡ್ಗಳು ನಿಮಗೆ ಹೇಳ್ತಾ ಇದೆ. ಟೋಟಲ್ ಆಗಿ ಔಟ್ಕಮ್ಮಲ್ಲಿ ಯೂನಿವರ್ಸ್ ನಿಮಗಾಗಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಪ್ರೀತಿ ಅಂತ ಹೇಳಿದ್ರೆ ಏಕಮುಖವಾದದ್ದಲ್ಲ, ಇಬ್ಬರೂ ಕೂಡ ಅದನ್ನು ಕಮಿಟ್ ಆಗಿ ಇರುವಂತಹದ್ದು, ಅದು ಸ್ವಾರ್ಥದಿಂದ ಇರುವಂತಹದ್ದಲ್ಲ ಅಂತ ಹೇಳಿ ಈ ಕಾರ್ಡ್ ನಿಮಗೆ ಸ್ಪಷ್ಟವಾಗಿ ಅಡ್ವೈಸ್ ಮಾಡ್ತಾ ಇದೆ, ಗೈಡ್ಲೈನ್ಸ್ ಕೊಡ್ತಾ ಇದೆ. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಗ್ರೀನ್ ವಿಚ್ ಕಾರ್ಡನ್ನು ತೆಗೆಯೋಣ. ಒಂದು ಗ್ರೀನ್ ವಿಚ್ ಕಾರ್ಡ್ನ ಮೂಲಕ ನಿಮಗಾಗಿ ಯಾವ ರೀತಿಯ ಒಂದು ಅಡ್ವೈಸ್ ಸಿಕ್ಕತ್ತೆ ಅಂತ ನೋಡ್ತಾ ಹೋಗೋಣ. ಎಸ್, ಕಾಣಿಸ್ತಾ ಇದೆಯಲ್ಲ, ಪಾಸಿಟಿವಿಟಿ ಚೇಂಜ್. ನಾನು ಹೇಳಿದ್ನಲ್ಲ, ಕಂಪ್ಲೀಟಾಗಿ ನಿಮಗೆ ಚೇಂಜಸ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ನೋಡಿ, ದಿ ವರ್ಲ್ಡ್ ಕಾರ್ಡಿಗೂ ಅದಕ್ಕೂ ಎಷ್ಟು ಸಂಬಂಧ ಇದೆ ನೋಡಿದ್ರ. ರೀಡಿಂಗ್ ಯಾವಾಗಲೂ ಸತ್ಯವಾಗಿರುತ್ತೆ. ಏಂಜಲ್ಸ್, ಯೂನಿವರ್ಸ್, ನಂಬಿರತಕ್ಕಂತಹ ದೇವರ ಪ್ರೆಸೆನ್ಸ್ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ. ಕಾಣಿಸುತ್ತಲ್ವಾ? ಎಸ್, ಏನನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಪಾಸಿಟಿವಿಟಿಯನ್ನು ತನ್ನಿ ಜೀವನದಲ್ಲಿ. ನೀವು ಯಾವಾಗ ಪಾಸಿಟಿವಿಟಿಯನ್ನು ತರ್ತೀರೋ, ಯಾವಾಗ ಆ್ಯಕ್ಷನನ್ನು ತಗೊಳ್ತೀರೋ, ನಿಮ್ಮ ಜೀವನ ಸಕ್ಸಸ್ ಆಗುತ್ತೆ, ನಿಮ್ಮ ಜೀವನದ ಶಿಲ್ಪಿ ನೀವೇ ಆಗ್ತೀರಾ ಅನ್ನುವಂಥದ್ದನ್ನು ಸೂಚಿಸ್ತಾ ಇದೆ. ಇಲ್ಲಿ ನೋಡ್ಬೋದು, ಒಂದು ಚಿಟ್ಟೆ ಯಾವ ರೀತಿ ಒಂದು ಪ್ರಯತ್ನ ಮಾಡ್ತಾ ಇದೆ ಅಂದರೆ, ಅದು ಕಾಯ್ತಾ ಇದೆ ಈ ರೋಲಿಂದ ಹೊರಗಡೆ ಬರಲಿಕ್ಕೆ. ಅದಕ್ಕೆ ಗೊತ್ತು, ಈ ಪಾಸಿಟಿವಿಟಿಯ ಒಂದು ಸಿಚುವೇಶನ್ ನನಗೂ ಬರುತ್ತೆ, ನಾನು ಇದೇ ರೀತಿ ಹಾರ್ತೇನೆ ಅನ್ನುವಂತಹದ್ದು ಗೊತ್ತಾಗುತ್ತಲ್ಲ. ಇದು ಬ್ರೇಕ್ ಮಾಡಿ ಹಾರುವಂತಹದ್ದು. ಅಂದರೆ ನಿಮ್ಮ ಹಾರ್ಡ್ ವರ್ಕ್ ಆಲ್ರೆಡಿ ನಾನು ಹೇಳಿದಾಗೆ ಕಾರ್ಡ್ ತೋರಿಸ್ತೇನೆ. ನಿಮ್ಮ ಪ್ರೀತಿಯಲ್ಲಿ ನೀವು ಹಾರ್ಡ್ ವರ್ಕನ್ನು ತಗೊಂಡಾಗ ಇದು ಬ್ರೇಕ್ ಆಗುತ್ತೆ, ಈ ಚಿಟ್ಟೆ ಹೊರಗಡೆ ಬರುತ್ತೆ. ಅಂಡರ್ಸ್ಟುಡ್? ಎಷ್ಟು ಚೆನ್ನಾಗಿ ಕಾರ್ಡ್ ಸಿಂಕ್ರನೈಸೇಷನ್ ಆಗ್ತಾ ಇದೆ ನೋಡಿ. ಎಸ್, ಯೂನಿವರ್ಸ್ನ ಒಂದು ಪ್ರೆಸೆನ್ಸ್ ಇದೆ, ಏಂಜಲ್ಸ್ನ ಪ್ರೆಸೆನ್ಸ್ ಇದೆ. ಟೋಟಲಾಗಿ ಹೇಳಬೇಕು ಅಂದರೆ ವೆರಿ ಪಾಸಿಟಿವ್ನೆಸ್ ಇರುವಂತಹ ಕಾರ್ಡ್ಗಳು ಇವೆಲ್ಲ. ಟೋಟಲಾಗಿ ನಿಮಗೇನು ಹೇಳ್ತಾ ಇದೆ ಅಂದರೆ, ನೀವು ಯಾವಾಗ ಆ್ಯಕ್ಷನ್ ತಗೊಳ್ತೀರೋ ಆಗ ನಿಮ್ಮ ಪ್ರೀತಿ ನಿಮ್ಮ ಕೈ ಸೇರುತ್ತೆ ಅನ್ನುವಂತಹದ್ದು ಈ ಕಾರ್ಡ್ ಟೋಟಲಾಗಿ ನಿಮಗೆ ಹೇಳ್ತಾ ಇದೆ. ಇದಾಗಿತ್ತು ಇವತ್ತಿನ 10 ಕಾರ್ಡ್ ಸ್ಪ್ರೆಡ್ ರೀಡಿಂಗ್. ಇಂತಹ ಸ್ಪ್ರೆಡ್ ರೀಡಿಂಗ್ ಮಾಡೋದ್ರಿಂದ ನಿಮ್ಮ ಆಬ್ಸ್ಟಿಕಲ್ಸ್ ಏನು, ನಿಮ್ಮ ಫೀಲಿಂಗ್ಸ್ ಏನು, ನಿಮಗಾಗಿ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಓಕೆನಾ? ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭಮಸ್ತು. ಥ್ಯಾಂಕ್ ಯು.